ಈ ಸಂದರ್ಭದಲ್ಲಿ ಒಂದು ವೇದಿಕೆಗಳಿಗೆ ಬರಮಾಡಿಕೊಳ್ತಾ ಇದ್ದೀನಿ. ಎಲ್ಲ ನಮ್ಮ ನೌಕರ ಬಾಂಧವರು ಸಹಕರಿಸಬೇಕು. ಅದೇ ರೀತಿಯಾಗಿ ಮೊದಲನೆಯದಾಗಿ ಪ್ರಾಸ್ತಾವಿಕವಾಗಿ ಉಪನ್ಯಾಸಕರಾಗಿರ್ತಕ್ಕಂಥ ಸಿರಗಾಂವ್ಕರ್ ಸರ್ ಅವರು ಒಂದೆರಡು ಮಾತುಗಳನ್ನು ಪ್ರಾಸ್ತಾವಿಕ. ಅದೇ ರೀತಿಯಾಗಿ ಇದಾದ ನಂತರ ನಮ್ಮ ನೆಚ್ಚಿನ ನಾಯಕರು ಶಾಸಕರು ಆಗಿರ್ತಕ್ಕಂಥ ಗಣೇಶನ ಹುಕ್ಕೇರಿ ಅವರಿಗೆ ಎಸ್.ಎನ್. ಬೆಳಗಾವಿ ಸರ್ ಅವರು ಹಾಗೂ ಪ್ರಮೋದ್ ಮಾನ್ಯ ಸರ್ ಅವರು ಬಂದು ಸತ್ಕಾರ ಹಾಗೂ ಮಾಲಾರ್ಪಣೆಯನ್ನ ನೆರವೇರಿಸಿಕೊಡ್ಬೇಕಂತ ಅವ್ರಿಗೆ ತಿಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈಗ ಗಣೇಶನ ಹುಕ್ಕೇರಿ ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ಸಮಸ್ತ ನಾಯಕರೇ, ಎದುರುಗಡೆಗೆ ಉಪಸ್ಥಿತಕ್ಕಂಥ ಸರ್ಕಾರಿ ನೌಕರರ ಆದರೂ ಕೂಡ ಅವರನ್ನ ಸ್ಮರಿಸಿಕೊಳ್ತಾ ಅವರನ್ನ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಹಲವಾರು ಹಿರಿಯರು ಉಪಸ್ಥಿತರಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೌಕರರ ಬಂಧುಗಳು ಸನ್ಮಾನ್ಯ ಗಣೇಶಣ್ಣ ಅವರು ಪ್ರಕಾಶಣ್ಣ ಅವರ ಜೊತೆಗೆ ಸಂಪರ್ಕ ಮಾಡಿದಾಗ ಅವರು ಜಿಲ್ಲಾ ಮಂತ್ರಿಗಳಿಗೆ ಅವರನ್ನ ಮನಸ್ಸೊಲಿಸಿ 1.5 ಕೋಟಿ ರೂಪಾಯಿಗಳನ್ನು ಅರ್ಪಿಸ್ತೀವಿ. ಇದರೊಟ್ಟಿಗೆ ಇನ್ನೂ ಈ ಸಂಘಕ್ಕೆ ಏನಾದರೂ ಕೊರತೆಗಳಾದ್ರೆ ಈ ಕಟ್ಟಡ ನಿರ್ಮಾಣದಲ್ಲಿ ಸನ್ಮಾನ್ಯ ಗಣೇಶಣ್ಣ ಹುಕ್ಕೇರಿ ಅವರು ಪ್ರಕಾಶಣ್ಣ ಹುಕ್ಕೇರಿ ಅವರು ಏನು ಕಡಿಮೆ ಬಿದ್ರು ನಮ್ಮ ಫಂಡ್ದಾಗ ಸರ್ಕಾರದ ನಮ್ಮ ಬಳಗದ ಪರವಾಗಿ ಸ್ವಾಗತಿಸಲು ನನಗೆ ಅತ್ಯಂತ ಸಂತೋಷವಾಗ್ತಾ ಇದೆ. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಶ್ರಮ ಹಾಕಿದರೆ ಇದನ್ನು ಬೇಗ ಈ ಕಾರ್ಯರೂಪಕ್ಕೆ ಬರೋದಕ್ಕೆ ನಮ್ಮ ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷರು ಬಹಳಷ್ಟು ಕುಂಬರಿಗೆ ಏನು ಕಡಿಮೆ ಬಿದ್ದು ಫಂಡ್ಗಳನ್ನು ನಾವು ಕೊಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನ ನೌಕರರ ಸಂಘಕ್ಕೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರೆಲ್ಲರಿಗೂ ಗೌರವಪೂರ್ಣವಾದಂಥ ಧನ್ಯವಾದಗಳು. ಇಂಟೆಂಡೆಂಟ್ ಇಂಜಿನಿಯರ್ ಆದಂಥ ಸನ್ಮಾನ್ಯ ಅರುಣ್ ಕುಮಾರ್ ಪಾಟೀಲ್ ಸರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಗೌರವಪೂರ್ಣವಾದಂಥ